ಬುರುಡುಗುಂಟೆ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ. ಚೇಲೂರು ತಾಲೂಕಿನ ಬುರುಡುಗುಂಟೆ ಗ್ರಾಮದಲ್ಲಿ ಐಪಿಎಲ್ ಮಾದರಿಯಲ್ಲಿ ಆಯೋಜಿಸಲಾದ ಬಿಪಿಎಲ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಅದ್ದೂರಿಯಾಗಿ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. 2 ದಿನಗಳ ಕಾಲ ನಡೆದ ಈ ಕ್ರಿಕೆಟ್ ಮಹೋತ್ಸವ ಭಾನುವಾರ ಸಂಜೆ ರೋಚಕ ಫೈನಲ್ ಪಂದ್ಯಗಳೊಂದಿಗೆ ತೆರೆ ಕಂಡಿತು. ಗ್ರಾಮೀಣ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸುವ ಉದ್ದೇಶದಿಂದ ಆಯೋಜಿಸಲಾದ ಈ ಟೂರ್ನಮೆಂಟ್ನಲ್ಲಿ ಆಟಗಾರರು ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಪಂದ್ಯಾವಳಿಯುದ್ದಕ್ಕೂ ಕ್ರಿಕೆಟ್ ಅಭಿಮಾನಿಗಳು ಮೈದಾನಕ್ಕೆ ಆಗಮಿಸಿ ಆಟಗಾರರನ್ನು ಹುರಿದುಂಬಿಸಿದರು. ಈ ಟೂರ್ನಮೆಂಟ್ನ ಬಹುಮಾನಗಳ ವ್ಯವಸ್ಥೆಯನ್ನು ಚಿಲಕಲನೇರಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅನುಪ್ಪಲ್ಲಿ ಕೃಷ್ಣಾರೆಡ್ಡಿ ಅವರು ಆಯೋಜಿಸಲಾಗಿತ್ತು. 2 ದಿನಗಳ ಕಾಲ ಆಟಗಾರರು ಹಾಗೂ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆಯನ್ನು ಬುರುಡುಗುಂಟೆ ಕಾಂಗ್ರೆಸ್ ಯುವ ಮುಖಂಡರಾದ ಬಿಕೆ ಬಾಲಾಜಿ, ಕೋಲಿ ನಾಗಣ್ಣ, ಮಾರಂ ಸುರೇಶ್, ಮಾಜಿ ಟಿಪಿಎಸ್ ಸದಸ್ಯ ಮುನೀರ್ ವಹಿಸಿಕೊಂಡಿದ್ದರು. ಶಾಮಿಯಾನ ವ್ಯವಸ್ಥೆಯನ್ನು ಮಧು ಅವರು ನಿರ್ವಹಿಸಿದರು. ಭಾನುವಾರ ವಿಶೇಷ ಆಕರ್ಷಣೆಯಾಗಿ ಆಟಗಾರರು ಹಾಗೂ ಅಭಿಮಾನಿಗಳಿಗೆ ಚಿಕನ್ ಬಿರಿಯಾನಿ ವ್ಯವಸ್ಥೆ ಮಾಡಲಾಗಿದ್ದು ಎಲ್ಲರೂ ಸವಿದು ಸಂತಸ ವ್ಯಕ್ತಪಡಿಸಿದರು. ಪಂದ್ಯಾವಳಿಯ ಫಲಿತಾಂಶದಲ್ಲಿ ಗಿರೀಶ್ ತಂಡ ಪ್ರಥಮ ಬಹುಮಾನ ಪಡೆದು ಚಾಂಪಿಯನ್ ಆಗಿ ಹೊರಹೊಮ್ಮಿದರೆ ನಾರಾಯಣ ಸ್ವಾಮಿ ತಂಡ ದ್ವಿತೀಯ ಸ್ಥಾನ, ಮಧು ತಂಡ ತೃತೀಯ ಸ್ಥಾನ ಹಾಗೂ ಲಚ್ಚಿ ತಂಡ 4ನೇ ಸ್ಥಾನ ಪಡೆದುಕೊಂಡವು. ವೈಯಕ್ತಿಕ ಪ್ರಶಸ್ತಿಗಳ ವಿಭಾಗದಲ್ಲಿ ರಾಜೇಂದ್ರ ಸರಣಿಯ ಶ್ರೇಷ್ಠ ಆಟಗಾರ ಪ್ರಶಸ್ತಿ ಪಡೆದರು. ಪಂಡು ಉತ್ತಮ ಫೀಲ್ಡರ್ ಪ್ರಶಸ್ತಿಗೆ ಭಾಜನರಾದರು. ರಿಜ್ವಾನ್ ಟೂರ್ನಿಯಲ್ಲಿ 200 ರನ್ಗಳು ಗಳಿಸಿ ಹೈಯೆಸ್ಟ್ ರನ್ ಸ್ಕೋರರ್ ಹಾಗೂ ಉತ್ತಮ ಬ್ಯಾಟ್ಸ್ಮನ್ ಪ್ರಶಸ್ತಿ ಪಡೆದುಕೊಂಡರು. ಲಚ್ಚಿ ಉತ್ತಮ ಬೌಲರ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡರು. ಒಟ್ಟಾರೆ ಐಪಿಎಲ್ ಮಾದರಿಯಲ್ಲಿ ಆಯೋಜಿಸಲಾದ ಬಿಪಿಎಲ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿ ಗ್ರಾಮೀಣ ಮಟ್ಟದಲ್ಲಿ ಕ್ರಿಕೆಟ್ ಹಬ್ಬದ ವಾತಾವರಣವನ್ನು ಸೃಷ್ಟಿಸಿದ್ದು, ಬುರುಡುಗುಂಟೆ ಗ್ರಾಮಸ್ಥರು ಹಾಗೂ ಕ್ರಿಕೆಟ್ ಪ್ರೇಮಿಗಳಿಗೆ 2 ದಿನಗಳ ಕಾಲ ಭರಪೂರ ಮನರಂಜನೆ ನೀಡಿತು. ವರದಿ ನವೀನ್ ಗರುಡ. ಹೇಳಿ, ನಮಸ್ಕಾರ. ಇವತ್ತು ಬುರುಡುಗುಂಟೆಯಲ್ಲಿ ಬಿಪಿಎಲ್ ಪ್ರೀಮಿಯರ್ ಲೀಗ್ ನಡೆದಿದೆ. ಯಾಕಂದ್ರೆ ನಿಮ್ಮ ಒಂದು ಆಯೋಜನೆಯಲ್ಲಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಅಭಿಪ್ರಾಯ ಏನಿಲ್ಲ, ಇದು ದೈಹಿಕವಾಗಿ ಮತ್ತು ಆರೋಗ್ಯವಾಗಿ ಮತ್ತು ಒಳ್ಳೆ ಶಕ್ತಿಯುತವಾಗಿ ಮನುಷ್ಯರು ಆರೋಗ್ಯವಾಗಿರ್ಬೇಕಂದ್ರೆ ಒಂದು ಕ್ರೀಡೆಯನ್ನು ನಡೆಸಿದರೆ ಒಳ್ಳೆಯದು. ಆದರೆ ಯಾವುದೇ ಒಂದು ಕ್ರೀಡೆ ಸ್ಫೂರ್ತಿದಾಯಕವಾಗಿ ಇರಬೇಕು ಮತ್ತು ಸ್ಪೋರ್ಟಿಯಾಗಿ ನಾವು ತೆಗೆದುಕೋಬೇಕು. ಯಾಕಂದರೆ ಸೋಲು ಗೆಲುವು ಅನ್ನೋದು ಸಹಜ. ಆದ್ದರಿಂದ ಇದು ಸಮಾಜಕ್ಕೆ ಒಳ್ಳೆಯದು ಅಂತೇಳಿ ಬಯಸ್ತೀವಿ. ಹೇಳಿ, ಈ ಟೂರ್ನಮೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಎಲ್ಲರಿಗೂ ನಮ್ಮ ಬುರುಡುಗುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಎಲ್ಲ ಯುವಕರು ಸೇರಿ ಈ ಟೂರ್ನಿಯನ್ನು ಆಯೋಜಿಸಬೇಕಂತ ಹೇಳಿದಾಗ ನಾವು ಮೊದಲ ಬಾರಿಗೆ ಯಾವತ್ತೂ ನಾವು ನೆನೆಸ್ಕೊಳ್ಳೋದು ನಮ್ಮ ಕೃಷ್ಣಾರೆಡ್ಡಿ ಅನ್ನೋದನ್ನ. ಅವರು ಯಾವುದೇ ಒಂದು ಟೂರ್ನಿಗೂ ನಾವು ಹೋಗಿ ಕೇಳಿದಾಗ ಯಾವತ್ತೂ ನೋ ಅಂತ ಹೇಳಿಲ್ಲ. ಹೋದ ತಕ್ಷಣ ಅವ್ರ ಕೈಯಲ್ಲಿ ಏನು ಸಹಾಯ ಆಗುತ್ತೋ ಆ ರೀತಿ ನಮಗೆಲ್ಲ ಬುರುಡುಗುಂಟೆಯಲ್ಲಿ ಏನು ಮಾಡಿದ್ರು ಕೂಡ ನಮ್ಮ ಮುಂದೆ ಇದ್ದು ನಮ್ಗೆ ಸಹಕಾರ ನೀಡ್ತಾ ಬರ್ತಾ ಇದ್ದಾರೆ. ಅವ್ರಿಗೆ ಯಾವಾಗಲೂ ನಾವು ಕೈ ಬಲಪಡಿಸ್ಕೊಂಡು ನಿರಂತರವಾಗಿ ಯುವಕರಾಗಲಿ ಏನು ನಾವಿದ್ದೀವಿ ಈ ಟೂರ್ನಿಯನ್ನೆಲ್ಲ ಒಂದು ನಾವು ಆಯೋಜನೆ ಮಾಡಬೇಕಾದ್ರೆ ಸಹಕಾರ ಅವ್ರು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನದಾಗಿ ಅವ್ರು ನಮ್ಗೆ ಸಹಕಾರ ಕೊಡ್ತಾರಂತೇಳಿ ಈ ಮುಖೇನ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಫಸ್ಟ್ ಪ್ರೈಸ್ ಬಂದು 10,000 ಟ್ರೋಫಿ, ಸೆಕೆಂಡ್ ಪ್ರೈಸ್ ಬಂದು 8,000 ವಿತ್ ಟ್ರೋಫಿ, ಥರ್ಡ್ ಪ್ರೈಸ್ ಬಂದು 5,000 ಟ್ರೋಫಿ. ಮ್ಯಾನ್ ಆಫ್ ದಿ ಮ್ಯಾಚ್, ಮ್ಯಾನ್ ಆಫ್ ದಿ ಟೂರ್ನಮೆಂಟ್, ಸೀರೀಸ್, ಬೆಸ್ಟ್ ಯಾರ್ಯಾರು ಸ್ಪಾನ್ಸರ್ ಯಾರು ಮಾಡಿದ್ದಾರೆ ನಿಮ್ಗೆ ಗೊತ್ತಿರೋ ಪ್ರಕಾರ? ಶ್ರೀ ಗಂಗಾ ಭವಾನಿ ಅವರು ಮಾಡಿದ್ದಾರೆ ಸ್ಪಾನ್ಸರ್. ಅಲ್ಲಲ್ಲ, ಇವ ಟೂರ್ನಮೆಂಟ್ ಆಯೋಜನೆ ಮಾಡಿರೋರು ಊಟದ ವ್ಯವಸ್ಥೆ, ಟ್ರೋಫಿಗಳ ವ್ಯವಸ್ಥೆ ಯಾರ್ಯಾರು ಅಂತ? ಊಟದ ವ್ಯವಸ್ಥೆ ಬಾಲಾಜಿ ಅಣ್ಣ, ಕೃಷ್ಣಾರೆಡ್ಡಿ ಅಣ್ಣ ಮಾಡೋರೆ. ನಮ್ಮ ಪೆಂಡಲ್ ವ್ಯವಸ್ಥೆ ನಮ್ಮ ಶಾಮಿಯಾನ ಮಧುವನ್ನ. ಯಾವ ಟೂರ್ನಮೆಂಟ್ ನಡೆದ್ರು ನಮ್ದು ಮೊದಲನೇ ಶಾಮಿಯಾನ ಆಗ್ತದೆ. ಟ್ರೋಫಿ ಬಂದ್ಬಿಟ್ಟು ಇವರು ಕೃಷ್ಣಾರೆಡ್ಡಿ ಅವರು ಮಾಡಿದ್ದಾರೆ. ಇವಾಗ ನೀವೊಬ್ಬ ಟೀಮ್ ಕ್ಯಾಪ್ಟನ್ ಆಗಿ ನಿಮ್ಗೆ ಟಿ ಶರ್ಟ್ಗಳು ಎಲ್ಲ ಸ್ಪಾನ್ಸರ್ ಯಾರು ಮಾಡಿದ್ದಾರೆ? ಎಲ್ಲ ನಾನೇ ಸರ್ ನೀವು ಮಾಡಿರೋದು. ಎಲ್ಲ ನಾನೇ ಮಾಡಿರೋದು. ಯಾಕಂದ್ರೆ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು IPL ಮಾದರಿಯಲ್ಲಿ ಎಲ್ಲೂ ನಡೆಯೋದಿಲ್ಲ. ಇದೇ ಮೊದಲ ಬಾರಿಗೆ ನಡೀತಾ ಇದೆ. ಚಿಲಕಲನೇರಪ ತಾಲೂಕು, ಚೇಳೂರು ತಾಲೂಕು ನಮ್ದೇ. ಇವತ್ತು ಮುಗಿಯುತ್ತಾ ಮ್ಯಾಚ್ಗಳೆಲ್ಲ? ಸಾಯಂಕಾಲ ಸರಿಯಾಗಿ ಆಡ್ದು ಬಿಡಪ್ಪ. ಬ್ಯಾಟಿಂಗ್ ಸೂಪರ್ ಬ್ಯಾಟಿಂಗ್.
ಕ್ರೀಡೋತ್ಸವ ಪ್ರಶಸ್ತಿಯನ್ನು ರಿಜ್ವಾನ್ ಅಂತ ಇದ್ದೀನಿ ಕಲ್ಲರ್ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಪಡೆದಿರ್ತಾರೆ. ಅವ್ರಿಗೆಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಧನ್ಯವಾದ ಅರ್ಪಿಸೋಣ. ಎಷ್ಟು ಸಿಕ್ಸ್ ಹೊಡೆದ? 6 ಇನ್ನು 5 ರನ್ ಹೆಂಗ್ ಬಂತು? ಎಷ್ಟು ವಿಕೆಟ್ ತೆಗ್ದಿದ್ದಾನಪ್ಪ? 4. ಎಷ್ಟು ರನ್ ಕೊಟ್ಟ? ಹಾ, ಎಗರು ಪೈನ್ಕ್ಯಾ ಎಗರ್ರ ಪೈನ್ಕ್ಯಾ ಚಪ್ಪಾಳೆ ತಟ್ಟುವ ಮುಖಾಂತರ ಆಯಪ್ಗೆ ನೀವೇ ನೆನೆಸ್ಕೊನೆ 43 ಸ್ಕೋರ್.